ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು. ಯಶಸ್ವಿನಿ ಗೌಡ ಅವರು ಬಂದು ನಿಮ್ಗೆ ಜೀಪ್ ಎಲ್ಲ ತಗೊಂಡ್ ಬಂದು ಏನು ಸೂರ್ಯ ನೀನ್ ಈ ತರ ಮಾಡ್ತಾ ಇದೀಯಾ, ಏನದು ಯಾವ ಡೈಲಾಗಿಗೋಸ್ಕರ ಅದು ಏನ್ ಮಾಡಕ್ ಹೋದ್ರೆ ಏನ್ ಮಾಡ್ಕೊಂಡ್ರಿ? ನಾನು 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದ್ ಫೋನ್ ರೆಸ್ಪಾನ್ಸ್ ಓಡಾಡ್ತಾ ಇದೀನಲ್ಲ. ಏನ್ ಒಳಗೆ ಏನ್ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡಿಲ್ಲ. ಫೋನ್ಗಳು ಮಾಡ್ತಿದಾರೆ, ಏನಕ್ಕ ಹಿಂಗ್ ಮಾತಾಡವ್ರೆ? ಮರ್ಯಾದೆ ಇದೆಯಪ್ಪ ಸೊಸೈಟಿಯಲ್ಲಿ, ಮರ್ಯಾದೆ ಇದೆ. ನಾನ್ ಹೇಳ್ತಿರೋದು ನನ್ಗೆ ಎಷ್ಟು ಗೌರವ ಇದೆಯೋ ನನ್ನ ಹೆಣ್ಮಕ್ಳಿಗೂ ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡದ ಕೇಳು. ಸರ್ ಅದು ಇವಾಗ ಬಿಫೋರ್ ಮುಂಚೆ ಒಂದು ಕ್ವಾರಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಹೀರೋಯಿನ್ಗೆ ಒಂದು ಫ್ರಾಂಕ್ ಮಾಡೋಣ ಅಂತ. ಸೊ ಇವಾಗ ಏನಂದ್ರೆ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ ಎಲ್ಲ ಮೇನ್ ಇರೋರೇ ನೋಡ್ತಾರೆ ಸರ್. ಇವಾಗ ನಮ್ಮಂತ ಒಂದು ಆರ್ಡಿನರಿ ಪರ್ಸನ್ ಯಾರು ನೋಡ್ತಾ ಇಲ್ಲ. ಇವಾಗ ನಮ್ಮ ಸುದೀಪ್ ಅಣ್ಣವ್ರಾಗಿರ್ಲಿ, ಇವಾಗ ನಮ್ಮ ಡಿ ಬಾಸ್ ಅಣ್ಣ, ಶಿವಣ್ಣ, ನಮ್ಮ ಧ್ರುವಣ್ಣ, ಯಶಣ್ಣ, ಇಂಥವ್ರದ್ದೇ ನೋಡ್ತಾ ಇದ್ದಾರೆ, ಇನ್ಯಾರ್ದು ನೋಡ್ತಾ ಇಲ್ಲ. ಅಂದ್ರೆ ಗೊತ್ತಾಗ್ತಾ ಇಲ್ಲ. ಇವಾಗ ಒಂದು ಅಂದ್ರೆ ಏನಂದ್ರೆ ಇವಾಗ ಒಂದು ಪಿಕ್ಚರ್ ಮಾಡಕ್ ಮಾತ್ರ ದುಡ್ಡು ಇಟ್ಟಿರ್ತಾರೆ, ಪ್ರಮೋಷನ್ ಕಾಸಿರಲ್ಲ. ಇದೆಷ್ಟೋ ಪಿಕ್ಚರ್ ನಮ್ಮ ಕನ್ನಡದಲ್ಲಿ ಹೆಸರಿಲ್ದಂಗೆ ಹೋಗ್ಬಿಡುತ್ತೆ, ರಿಲೀಸ್ ಆಗಿ 2 ದಿವಸಕ್ಕೆ 3 ದಿವಸಕ್ಕೆ ಹೋಗ್ಬಿಡುತ್ತೆ. ನಾನು ಇಂಥ ಒಂದು ಕಂಟೆಂಟ್ ಮಾಡಿದ್ದೀನಲ್ಲ, ಜನಕ್ಕೆ ರೀಚ್ ಆಗ್ಬೇಕಂತಾನೆ ಅವತ್ತು ಒಂದು ವಿಡಿಯೋ ಮಾಡಿದೆ, ಇವತ್ತೂ ಒಂದು ವಿಡಿಯೋ ಮಾಡಿತ್ತು. ಅದೇ ಉದ್ದೇಶ. ಇದು ಏನು ಅಕ್ಕ ಬಂದು ನಿಜವಾಗ್ಲೂ ಏನೋ ಆವಾಜ್ ಹಾಕಿಲ್ಲ, ಇದೊಂದು ಸೆಟ್ಟಿಂಗ್ ತರ ನಾವು ಮಾತಾಡ್ಕೊಂಡು ನಿನ್ ಬಾಕ ಒಂದ್ ಸ್ವಲ್ಪ ರೀಚ್ ಆಗೋಣ ಅಂತ ಹೇಳಿದ್ರು. ಸರಿ ಮಾಡೋಣ, ಜನಕ್ಕೆ ಒಳ್ಳೇದಾಯ್ತಂದ್ರೆ ಇದು ಈ ಪಿಕ್ಚರ್ ರೀಚ್ ಆಗ್ಬೇಕಂತ ನಾನು ಹೇಳಿ ಅಕ್ಕ ಬಂದು ಮಾಡ್ಬೇಕು ಪಾತ್ರ.